ನಮಸ್ಕಾರ ವೀಕ್ಷಕರೇ. ಜನರನ್ನ ಒಗ್ಗೂಡಿಸಿದ್ದಾಯ್ತು. ವಿಪಕ್ಷಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದಾಯ್ತು. ಹೇಳಿದಂತೆಯೇ ಹಾಲಿ ಶಾಸಕರನ್ನ ಪಕ್ಷಕ್ಕೆ ಕರೆತಂದಿದ್ದಾಯ್ತು. ಹೀಗೆ ಬ್ಯಾಕ್ ಟು ಬ್ಯಾಕ್ ಬ್ರಹ್ಮಾಸ್ತ್ರವನ್ನ ಪ್ರಾದೇಶಿಕ ಪಕ್ಷಗಳ ಮೇಲೆ ಬಿಡ್ತಾ ಇದ್ದಾರೆ ಅಣ್ಣಾಮಲೈ. ದಶಕಗಳಿಂದ ದ್ರಾವಿಡ ಅಂತ ಬೇರೂರಿಕೊಂಡಿದ್ದ ನಾಯಕರೆಲ್ಲ ಪತರಗುಟ್ಟಿ ಹೋಗುವಂತೆ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಣ್ಣಾಮಲೈ. ಹೌದು, ಈ ಬಾರಿ ಅಣ್ಣಾಮಲೈ ಕೈ ಬಲಪಡಿಸೋದಕ್ಕೆ ಕೇವಲ ಶಾಸಕರು ಬಿಜೆಪಿ ಸೇರ್ತಾ ಇಲ್ಲ. ಬದಲಾಗಿ ತಮಿಳುನಾಡಿನಲ್ಲಿ ಒಂದಷ್ಟು ಪ್ರಭಾವ ಹೊಂದಿರೋ ಪುಟ್ಟ ಪ್ರಾದೇಶಿಕ ಪಕ್ಷಗಳನ್ನ ಎನ್ಡಿಎ ಒಕ್ಕೂಟಕ್ಕೆ ಜೋಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಣ್ಣಾಮಲೈ. ಒಂದು ಕಡೆ ಆಡಳಿತ ಪಕ್ಷದ ಮೇಲೆ ಅಟ್ಯಾಕ್, ಇನ್ನೊಂದು ಕಡೆ ಪಕ್ಷದ ಬಲವರ್ಧನೆ, ಇದರ ಮಧ್ಯೆ ಎನ್ ಮಕ್ಕಳ ಯಾತ್ರೆ. ಹೀಗೆ ಒಂದರ ಮೇಲೊಂದು ಅಸ್ತ್ರ ಪ್ರಯೋಗಿಸ್ತಾ ಇರೋ ಅಣ್ಣಾಮಲೈ ಇನ್ನು 40 ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳೋ ಮೂಲಕ ಎದುರಾಳಿಗಳ ಮೇಲೆ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಹಾಗಿದ್ರೆ ಈಗ ಬಿಜೆಪಿ ಹಾಗೂ ಎನ್ಡಿಎ ಜೊತೆ ಕೈ ಜೋಡಿಸಿರೋ ಪಕ್ಷಗಳು ಯಾವುದು? ಬಿಜೆಪಿಗೆ ಬೆಂಬಲ ನೀಡಲಿರೋ ತಮಿಳುನಾಡಿನ ಆ ಪ್ರಭಾವಿ ನಾಯಕ ಯಾರು? ಇನ್ನು 40 ದಿನಗಳಲ್ಲಿ ಆಗಲಿರೋ ಮೇಜರ್ ಡೆವಲಪ್ಮೆಂಟ್ ಏನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಏನಾದರೂ ದೊಡ್ಡ ಅನೌನ್ಸ್ಮೆಂಟ್ ಆಗಲಿದೆಯಾ ಅನ್ನೋದರ ಬಗ್ಗೆ ತಿಳಿಸ್ತೇವೆ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದೆಷ್ಟೇ ಪ್ರಾದೇಶಿಕ ಪಕ್ಷ ಬಂದ್ರು, ಅದೆಂತ ನಾಯಕರು ಬಂದ್ರು, ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐಎಡಿಎಂಕೆಯನ್ನ ಕೊಂಚ ಕೂಡ ಅಲುಗಾಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಜನಪ್ರಿಯ ನಟ ಕಮಲ್ ಹಾಸನ್ ಪಕ್ಕಾ ದ್ರಾವಿಡ ಹಾಗೂ ಎಡ ಸಿದ್ಧಾಂತ ಹಿಡಿದು ಬಂದ್ರು, ಪಾಲಿಟಿಕ್ಸ್ ನಲ್ಲಿ ಝೀರೋ ಆದ್ರು. ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದರೆ ಸೂಪರ್ ಸ್ಟಾರ್ ರಜನಿಕಾಂತ್ರನ್ನು ಬಿಡದೆ ಅವಹೇಳನ ಮಾಡ್ತಾರೆ ತಮಿಳಿಗರು. ಅಂತಹ ಜನರ ಮಧ್ಯೆ, ಅಂತಹ ವ್ಯವಸ್ಥಿತ ಮತಾಂತರಿಗಳ ಮಧ್ಯೆ ಹಿಂದುತ್ವದ ಜೊತೆಗೆ ಎಲ್ಲರನ್ನೂ ನಡಗಿಸ್ತಾ ಇದ್ದಾರೆ ಅಣ್ಣಾಮಲೈ. ಕೇವಲ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅಂದಿದ್ರೆ ಅಣ್ಣಾಮಲೈ ಬಿಜೆಪಿಯನ್ನ ಆಯ್ಕೆ ಮಾಡಿಕೊಳ್ತಾನೆ ಇರಲಿಲ್ಲ. ಆದ್ರೆ ಬಿಜೆಪಿಗೆ ಬಂದಿದ್ದೇ ಸಾಹಸ. ಅದರ ಜೊತೆಗೆ ಪಕ್ಷ ಸಂಘಟನೆ ಮಾಡಿ ಮುಂದಿನ ಸಿಎಂ ಎನಿಸಿಕೊಳ್ಳೋ ಮಟ್ಟಕ್ಕೆ ಮುಂದುವರಿತಾ ಇರೋದು ದೊಡ್ಡ ಅಚ್ಚರಿಯೇ ಸರಿ. ದಶಕಗಳಿಂದ ಬೇರೂರಿರೋ ಪಕ್ಷಗಳನ್ನ ಮೀರಿ ಮುಂದೆ ಹೋಗೋದು ಖಂಡಿತ ಸುಲಭ ಅಲ್ಲ. ಅದಕ್ಕಾಗಿ ಎಲ್ಲಾ ಕಡೆಯಿಂದಲೂ ಬಾಣ ಬಿಟ್ಟು ಆಡಳಿತ ಪಕ್ಷವನ್ನ ಕುಗ್ಗಿಸ್ತಾ ಇದ್ದಾರೆ ಅಣ್ಣಾಮಲೈ. ಮೇನ್ ಟಾರ್ಗೆಟ್ 2026ರ ವಿಧಾನಸಭೆ ಆಗಿದ್ರು ಅದಕ್ಕೆ ಮುನ್ನುಡಿ ಆಗೋದು ಲೋಕಸಭಾ ಎಲೆಕ್ಷನ್. ಈ ಹಿನ್ನೆಲೆ ಎನ್ಡಿಎ ಬಗ್ಗೆಯೂ ಗಮನ ಹರಿಸ್ತಾ ಇರೋ ಅಣ್ಣಾಮಲೈಗೆ ಈಗ ಇತರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಸಿಗ್ತಾ ಇವೆ. ಅಂದಹಾಗೆ ಈಗ ತಮಿಳುನಾಡಿನಲ್ಲಿ ಎನ್ಡಿಎ ಜೊತೆ ಕೈ ಜೋಡಿಸಿರೋ ಪಕ್ಷ ಅಂದ್ರೆ ಅದು ಟಿಎಂಸಿ, ಅರ್ಥಾತ್ ತಮಿಳು ಮಾನಿಲ ಕಾಂಗ್ರೆಸ್ ಪಕ್ಷ. ಎನ್ಡಿಎಗೆ ತಮಿಳು ಮಾನಿಲ ಪಕ್ಷ ಹೊಸತೇನಲ್ಲ. ಈ ಹಿಂದಿನ ಎಲೆಕ್ಷನ್ ಅಂದ್ರೆ 2021ರ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಎಐಎಡಿಎಂಕೆ ನೇತೃತ್ವದ ಎನ್ಡಿಎಗೆ ಬೆಂಬಲ ಸೂಚಿಸಿತ್ತು ಟಿಎಂಸಿ. ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಸೃಷ್ಟಿಯಾಗಿದ್ದ ಅಂತರಕ್ಕೆ ಈಗ ಬ್ರೇಕ್ ಬಿದ್ದಿದ್ದು ಮತ್ತೆ ಎನ್ಡಿಎ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗಿದೆ ಟಿಎಂಸಿ. ಇನ್ನು ಈ ಬಗ್ಗೆ ಮಾತನಾಡಿರೋ ಟಿಎಂಸಿ ಪಕ್ಷದ ಅಧ್ಯಕ್ಷ ಜಿಕೆ ವಾಸನ್, ಪ್ರಧಾನಿ ಮೋದಿ 3ನೇ ಬಾರಿಗೆ ಪಿಎಂ ಆಗಬೇಕು ಅಂತ ಇಡೀ ತಮಿಳುನಾಡೆ ಇಚ್ಛೆ ಪಡ್ತಾ ಇದೆ. ಮೋದಿಯೇ ಮತ್ತೆ ಪ್ರಧಾನಿಯಾದ್ರೆ ತಮಿಳುನಾಡಿನ ಆರ್ಥಿಕತೆ ಬಲವಾಗುವುದರ ಜೊತೆಗೆ ಬಡತನ ನಿರ್ಮೂಲನೆಯೂ ಆಗಲಿದೆ, ದೇಶದ ಅಭಿವೃದ್ಧಿ ಕೂಡ ಆಗಲಿದೆ. ಆದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿ ನೇತೃತ್ವಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಇನ್ನು ತಮಿಳು ಮಾನಿಲ ಪಕ್ಷದ ಜೊತೆಗೆ ಐಜೆಕೆ ಹಾಗೂ ಎನ್ಜೆಪಿ ಪಕ್ಷಗಳು ಕೂಡ ಎನ್ಡಿಎಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಒಪ್ಪಿಕೊಂಡಿವೆ. ಇನ್ನು ಪ್ರಬಲ ನಾಯಕರೊಬ್ಬರು ಬಿಜೆಪಿಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದನ್ನ ಹೇಳಿದ್ವಿ. ಅದು ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ಮಾಜಿ ಸಿಎಂ ಪನ್ನೀರ್ ಸೆಲ್ವಂ. ಹೌದು, ಜಯಲಲಿತಾ ನಂತರ ಎಐಎಡಿಎಂಕೆಯನ್ನ ಮುನ್ನಡೆಸ್ತಾ ಇದ್ದ ಇಬ್ಬರು ಪ್ರಬಲ ನಾಯಕರು ಅಂದ್ರೆ ಅದು ಇಪಿಎಸ್ ಹಾಗೂ ಓಪಿಎಸ್, ಅರ್ಥಾತ್ ಎಡಪ್ಪಾಡಿ ಪಳನಿಸ್ವಾಮಿ ಹಾಗೂ ಓ ಪನ್ನೀರ್ ಸೆಲ್ವಂ. ಆದ್ರೆ ಈ ಜೋಡಿಯ ನೇತೃತ್ವದಲ್ಲಿ ಆಂತರಿಕ ಜಗಳ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದು ಗೊತ್ತೇ ಇದೆ. ಪಕ್ಷದಿಂದ ಹೊರಹಾಕಲ್ಪಟ್ಟಿರೋ ಪನ್ನೀರ್ ಸೆಲ್ವಂ ಹಾಗೂ ಟಿಟಿವಿ ದಿನಕರನ್ ಈಗ ಬಿಜೆಪಿಗೆ ಬೆಂಬಲ ನೀಡೋ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಇಬ್ಬರಿಗೂ ಡಿಎಂಕೆ ಹಾಗೂ ಪಳನಿಸ್ವಾಮಿ ಕಾಮನ್ ಎನಿಮಿ ಆಗಿರೋದ್ರಿಂದ ತಮ್ಮ ಬಳಿ ಇರೋ ಸಾಮರ್ಥ್ಯವನ್ನು ಬಿಜೆಪಿಗೆ ಜೋಡಿಸಿದ್ರೆ ಎರಡೂ ಪಕ್ಷಗಳನ್ನ ಹಣೆಯಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ. ಅಲ್ಲದೆ ಈ ಹಿಂದೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿಯಲ್ಲಿ ಇದ್ದಿದ್ರಿಂದ ಪನ್ನೀರ್ ಸೆಲ್ವಂಗೆ ಬಿಜೆಪಿ ನಾಯಕರ ಜೊತೆ ಉತ್ತಮ ನಂಟಿದೆ. ಪಳನಿಸ್ವಾಮಿಯನ್ನ ಆಚೆಗಟ್ಟಿ ಎಐಎಡಿಎಂಕೆಯನ್ನ ಮತ್ತೆ ಕಟ್ಟಬೇಕು ಅನ್ನೋ ಹಂಬಲದಲ್ಲಿರೋ ಪನ್ನೀರ್ ಸೆಲ್ವಂ ಯಾವ ರೀತಿ ಒಪ್ಪಂದ ಮಾಡಿಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವಾಗಿದೆ. ಇದೆಲ್ಲ ಆಗು ಹೋಗುಗಳ ಮಧ್ಯೆ ಮತ್ತೊಂದು ಮೆಗಾ ಸ್ಟ್ರೋಕ್ ಕೊಡೋದರ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಅಣ್ಣಾಮಲೈ. ಅದೇನಂದ್ರೆ ಇನ್ನು 40ರಿಂದ 45 ದಿನದೊಳಗೆ ಸಾಕಷ್ಟು ಬದಲಾವಣೆಗಳಿಗೆ ತಮಿಳುನಾಡು ರಾಜಕೀಯ ಸಾಕ್ಷಿಯಾಗಲಿದೆ ಅಂತ. ಅಂದ್ರೆ ಕೇವಲ ಹಾಲಿ ಶಾಸಕರು, ಪ್ರಾದೇಶಿಕ ಪಕ್ಷಗಳು ಬಿಜೆಪಿಗೆ ಸೇರೋದಲ್ಲ, ಇನ್ನೂ ಏನೋ ದೊಡ್ಡದು ಕಾದಿದೆ ಅಂತ.
ಇದು ಡಿಎಂಕೆ ಹಾಗೂ ಎಐಎಡಿಎಂಕೆಯ ಎದೆ ನಡುಗಿಸ್ತಾ ಇದೆ. ಹೀಗೆ ಒಂದರ ಮೇಲೊಂದು ಅಸ್ತ್ರ ಬಿಡ್ತಾ ಹೋದ್ರೆ ಎಲ್ಲಾ ಸೀಟ್ಗಳನ್ನು ಕಳೆದುಕೊಳ್ಳಬೇಕಾಗುತ್ತೇನೋ ಅಂತ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ನಿಖರವಾಗಿ ಡಿಎಂಕೆ ತನ್ನ ಮರ್ಯಾದೆಯನ್ನೇ ಕಳೆದುಕೊಳ್ಳುತ್ತೆ ಅಂತ ಅಣ್ಣಾಮಲೈ ಹೇಳಿರೋದು ಡಿಎಂಕೆ ಫೈಲ್ಸ್ ಜೊತೆ ಇನ್ನೇನಾದ್ರೂ ಪ್ರಬಲ ಅಸ್ತ್ರ ಹೊರಬರಲಿದೆಯಾ ಅನ್ನೋ ಕುತೂಹಲವನ್ನ ಕೆರಳಿಸಿದೆ. ಅಲ್ಲದೆ ಬಿಜೆಪಿ ವಿರುದ್ಧ ಸತತವಾಗಿ ಸ್ಟೇಟ್ಮೆಂಟ್ ನೀಡ್ತಾ ಇರೋ ಪಳನಿಸ್ವಾಮಿಗೂ ಟಕ್ಕರ್ ನೀಡಿದ್ದಾರೆ ಅಣ್ಣಾಮಲೈ. ಇತ್ತೀಚೆಗೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಎಐಎಡಿಎಂಕೆಗೆ ಸೇರ್ಪಡೆಗೊಂಡಿದ್ರು. ಇದಕ್ಕೆ ಬಿಜೆಪಿ ಮೇಲೆ ಪಳನಿಸ್ವಾಮಿ ವ್ಯಂಗ್ಯವಾಡಿದ್ರು. ಇದಕ್ಕೆ ಉತ್ತರಿಸಿರೋ ಅಣ್ಣಾಮಲೈ, ನೀವು ಕಾರ್ಯಕರ್ತರಿಗೆ ಆಮಿಷ ತೋರಿಸಿ ಅವರನ್ನ ಕರ್ಕೊಂಡು ಹೋಗಿದ್ದೀರಾ, ಆದ್ರೆ ಬಿಜೆಪಿಗೆ ಬರ್ತಾ ಇರೋದು ಜನರಿಂದ ಆಯ್ಕೆಯಾಗಿರೋ ಜನಪ್ರತಿನಿಧಿಗಳು ನೆನಪಿರ್ಲಿ ಅಂತ ತಿಳಿಸಿದ್ದಾರೆ. ಅಲ್ಲದೆ ಎಐಎಡಿಎಂಕೆ ಬ್ಯಾನರ್ಗಳಲ್ಲಿ ಈ ಬಾರಿ ಇಪಿಎಸ್ ವರ್ಸಸ್ ಬಿಜೆಪಿ ಅನ್ನೋ ಬರಹವನ್ನ ಬರೆಸಲಾಗಿದೆ. ಇದನ್ನ ನೋಡಿದ್ರೆ ನಗು ಬರುತ್ತೆ ಅಂತ ಕಾಲೆಳೆದಿದ್ದಾರೆ. ಇದೆಲ್ಲದರ ಮಧ್ಯೆ ನಾಳಿನ ಕಾರ್ಯಕ್ರಮ ಈಗ ಎಲ್ಲರ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇರೋದು. ಮೋದಿ ಬರ್ತಾರೆ ಅಂದಾಗ್ಲೇ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಜನರು ಊಹಿಸಿದ್ರು. ಅದರಲ್ಲೂ 10 ಲಕ್ಷ ಜನರು ಸೇರ್ತಾರೆ ಅಂದಾಗ ಅದರ ಇಂಪ್ಯಾಕ್ಟ್ ಹೇಗಿರಬಹುದು ಅನ್ನೋ ಊಹೆ ಆಲ್ರೆಡಿ ಎಲ್ಲರಲ್ಲೂ ಇದೆ. ಆದ್ರೆ ಕಾರ್ಯಕ್ರಮಕ್ಕೆ ಮೊದಲೇ ಇಂತಹ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ದೊಡ್ಡ ದೊಡ್ಡ ನಾಯಕರು ಅಥವಾ ಹಾಲಿ ಶಾಸಕರೆಲ್ಲ ಕಮಲ ಹಿಡಿತಾರೋ ಅನ್ನೋ ಭಯ ಪ್ರಾದೇಶಿಕ ಪಕ್ಷಗಳಿಗೆ ಶುರುವಾಗಿದೆ. ಅಲ್ಲದೆ ಪ್ರಧಾನಿ ಮೋದಿ ಕಾರ್ಯಕ್ರಮ ತಿಂಗಳ ಮುಂಚೆಯೇ ಫಿಕ್ಸ್ ಆಗಿದ್ರಿಂದ ಎಲ್ಲಾ ಸ್ಟಡಿ ಮಾಡಿಕೊಂಡೇ ಪಲ್ಲಡಂಗೆ ಕಾಲಿಡ್ತಾರೆ ಪ್ರಧಾನಿ ಮೋದಿ. ಪ್ರಮುಖವಾಗಿ ತಮಿಳುನಾಡು ಜನರು ಸರ್ಕಾರದಿಂದ ಏನನ್ನ ಬಯಸ್ತಾ ಇದ್ದಾರೋ, ಹಾಗೆ ರಾಜ್ಯ ಸರ್ಕಾರದಿಂದ ಯಾವ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೋ ಅದನ್ನ ತಿಳಿದುಕೊಂಡು ಅದರ ಬಗ್ಗೆ ದೊಡ್ಡ ಕೊಡುಗೆ ಏನಾದ್ರೂ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ಒಂದು ದಿನದ ಕಾರ್ಯಕ್ರಮವನ್ನ 2 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಿರೋ ಪ್ರಧಾನಿ ಮೋದಿ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಆದ್ರಿಂದ ಸಾವಿರಾರು ಕೋಟಿಯ ಯೋಜನೆಗಳು ಜನರನ್ನ ಮತ್ತೆ ಬಿಜೆಪಿ ಕಡೆ ಆಕರ್ಷಿಸುವಂತೆ ಮಾಡುತ್ತೆ ಅಂತ ಅಂದಾಜಿಸಲಾಗಿದೆ. ಇನ್ನೊಂದೆಡೆ ಎನ್ ಮಕ್ಕಳ ಪಾದಯಾತ್ರೆ ಮುಗಿಯೋ ಹೊತ್ತಲ್ಲಿ ಅಣ್ಣಾಮಲೈ ಬಾಹುಬಲ ನಿರೀಕ್ಷೆಗೂ ಮೀರಿ ಬೆಳೆದಿದೆ ಅನ್ನೋ ಟಾಕ್ ಶುರುವಾಗಿದೆ. ಪಾದಯಾತ್ರೆ ಶುರುವಾದ ಮೊದಲ ದಿನದಿಂದ ಹಿಡಿದು ಪ್ರತಿದಿನದ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು, ಈಗ ಯಾತ್ರೆ ಕೊನೆಯ ಹಂತದಲ್ಲಿದ್ದು ಆರಂಭದ ಹಾಗೂ ಈಗಿನ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ಅಣ್ಣಾಮಲೈ ಕ್ರೇಜ್ ಯಾವ ಮಟ್ಟದಲ್ಲಿ ಹೆಚ್ಚಾಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲದೆ ಯಾವ ಜಾಗಕ್ಕೆ ಹೋದ್ರೂ ಅಲ್ಲಿ ಎಷ್ಟೇ ಜನ ಮುತ್ತಿಗೆ ಹಾಕಿಕೊಂಡ್ರು ಸಂಯಮದಿಂದ ಅವರನ್ನ ತಬ್ಬಿ ಅವರ ಜೊತೆ ಫೋಟೋ ತೆಗೆಸಿಕೊಂಡು ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಅಣ್ಣಾಮಲೈ. ಈ ನಡೆಗಳು ಅವರನ್ನ ಜನಸಾಮಾನ್ಯರು ಇನ್ನಷ್ಟು ಕನೆಕ್ಟ್ ಆಗೋ ಹಾಗೆ ಮಾಡ್ತಾ ಇದೆ. ಮೊದಲೇ ಈಗಿನ ಯಾವ ನಾಯಕರು ಜನರ ಹತ್ತಿರ ಹೋಗದೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಅಣ್ಣಾಮಲೈಯೇ ಆರೋಪ ಮಾಡಿದ್ರು. ಇದರ ಮಧ್ಯೆ ಅವರೇ ಈಗ ಜನರ ಮಧ್ಯೆ ಹೋಗ್ತಾ ಇರೋದು ಅವರ ಮೇಲೆ ಜನರ ನಂಬಿಕೆ ವಿಶ್ವಾಸ ಹೆಚ್ಚುವಂತೆ ಮಾಡ್ತಾ ಇದೆ. ಇದೆಲ್ಲವೂ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಅಣ್ಣಾಮಲೈ ಕೈ ಹಿಡಿಯಲಿವೆ ಅಂತ ಅಂದಾಜಿಸಲಾಗ್ತಾ ಇದೆ. ಒಟ್ನಲ್ಲಿ ಅಣ್ಣಾಮಲೈ ಒಂದಾದ ನಂತರ ಒಂದರಂತೆ ಪ್ರಬಲ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇದ್ದಾರೆ. ಇದೆಲ್ಲದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅದಕ್ಕೂ ಮುಖ್ಯವಾಗಿ ಮೋದಿ ಕಾರ್ಯಕ್ರಮದಲ್ಲಿ ಏನಾಗಲಿದೆ ಅನ್ನೋದನ್ನ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.